ಕೇಂದ್ರದ ನೀತಿಗೆ ಸಿ.ಟಿ. ರವಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಕೇಂದ್ರದ ವಿರುದ್ಧ ವಾಗ್ದಾಳಿ ವಿಚಾರ ಬಂದಿತ್ತು. ವಾಗ್ದಾಳಿ ನಡೆಸಿದ್ರಲ್ಲ ಬೇರೆ ಬೇರೆ ನಾಯಕರು. ಆ ವಿಚಾರವಾಗಿ ಸಿ.ಟಿ. ರವಿ ಮಾತನಾಡ್ತಾ ಇದ್ದಾರೆ, ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಹಿನ್ನೆಲೆ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆ ವಿಚಾರವಾಗಿ ವಿಪಕ್ಷಗಳ ಆರೋಪಕ್ಕೆ ಎಂಎಲ್ಸಿ ಸಿ.ಟಿ. ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ದೇಶದ ಹಿತಾಸಕ್ತಿ ಏನಿದೆ ಅದನ್ನು ಪರಿಗಣಿಸಿನೇ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ, ಸುಮ್ಮನೆ ಅಲ್ಲ. ಅಲಿಪ್ತ ನೀತಿಯನ್ನ ಕೇಂದ್ರ ಸರ್ಕಾರ ಕೈ ಬಿಟ್ಟಿಲ್ಲ. ದೇಶದ ಹಿತಾಸಕ್ತಿ ಮತ್ತು ರಕ್ಷಣೆಗೆ ಸರ್ಕಾರದ ಮೂಲ ಉದ್ದೇಶ, ಆದ್ಯತೆ ಕೂಡ ಆಗಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಕಾರಣದಲ್ಲಿ ಮಾತ್ರ ಮುಳುಗಿದೆ, ಅದರ ಕಡೆ ಮಾತ್ರ ಗಮನ ಹರಿಸುತ್ತೆ. ವೋಟ್ ಬ್ಯಾಂಕ್ ಅನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರವನ್ನು ಟೀಕಿಸ್ತಾ ಇದೆ. ಇದು ಸರಿಯಲ್ಲ. ದೇಶದ ಹಿತಾಸಕ್ತಿಯ ವಿಷಯದಲ್ಲಿ ಕೇಂದ್ರ ಸೂಕ್ತವಾದಂತಹ ನಿರ್ಧಾರವನ್ನು ಕೈಗೊಳ್ಳಲಿದೆ ಅಂತ ಸಿ.ಟಿ. ರವಿ ಮಾತನಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಎಂಎಲ್ಸಿ ಸಿ.ಟಿ. ರವಿ ತಮ್ಮ ಕೇಂದ್ರ ಸರ್ಕಾರದ ನಿರ್ಧಾರವನ್ನ, ಮೌನವನ್ನ ಎಲ್ಲವನ್ನೂ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ, ಕೇಂದ್ರ ಸರ್ಕಾರ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದು ದೇಶದ ಹಿತಕ್ಕಾಗಿಯೇ. ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟಿದೆ, ಅದರ ಬಗ್ಗೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲವದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ, ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಏನೇ ನಿರ್ಧಾರವನ್ನು ತಗೊಂಡ್ರೂ ಕೂಡ ಅದು ದೇಶದ ಹಿತಕ್ಕಾಗಿ, ದೇಶದ ಜನರ ಹಿತಕ್ಕಾಗಿ ಅಂತ ಹೇಳಿ ಸಿ.ಟಿ. ರವಿ ಮಾತನಾಡಿದ್ದಾರೆ. ಸಿ.ಟಿ. ರವಿ ತಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಏನಿದೆ ಅದರ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ತಗೊಂಡ್ರೂ ಕೂಡ ದೇಶದ ಹಿತಕ್ಕಾಗಿ ಅಷ್ಟೇ. ಅದು ಅಲಿಪ್ತ ನೀತಿಯನ್ನು ಕೇಂದ್ರ ಸರ್ಕಾರ ಯಾವತ್ತೂ ಕೈಬಿಟ್ಟಿಲ್ಲ. ಎಲ್ಲ ರೀತಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿದೆ. ದೇಶದ ರಕ್ಷಣೆಗಾಗಿ ಇದು ಮುಖ್ಯ ಆಗಿತ್ತು, ಅದಕ್ಕೋಸ್ಕರ ನಿರ್ಧಾರವನ್ನು ತಗೊಂಡಿದೆ ಅಂತ ಹೇಳಿ ಸಿ.ಟಿ. ರವಿ ಮಾತನಾಡಿದ್ದಾರೆ. ಯಾಕಂತಂದರೆ ಇರಾನ್ ಇಸ್ರೇಲ್ ಯುದ್ಧ ಆಗ್ತಾ ಇದೆ, ಒಂದು ಕಡೆ ಮೌನವನ್ನು ವಹಿಸಿದೆ ಅಂತ ಹೇಳಿ ವಿಪಕ್ಷದವರು ಟೀಕೆ ಮಾಡಿದರು. ಈ ಮೌನ ಸರಿಯಲ್ಲ, ಮಾತನಾಡಬೇಕು ಅಂತ. ಏನೇನು ಟೀಕೆ ಮಾಡಿದ್ರು, ಯಾರು ಟೀಕಿಸಿದ್ರು, ಬೇರೆ ಬೇರೆ ರೀತಿಯಾಗಿ ಮಾತನಾಡಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದ ಒಂದು ನೀತಿ ಮತ್ತು ವಿದೇಶಾಂಗ ನೀತಿ ಆಗಿರ್ಬೋದು, ಮೌನ ಆಗಿರೋದು, ಇದೆಲ್ಲದಕ್ಕೂ ಕೂಡ ಸಿ.ಟಿ. ರವಿ ಮಾತನಾಡಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ, ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.